ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಕಂಟೆಂಟು ಏನು ಅದು ಮಚ್ಚ, ನನಗದೆಲ್ಲ ಬೇಡ. ಇವನ್ ಯೋಗ್ಯತೆ ಏನಂತ ಇವನ್ಗೆ ಗೊತ್ತಿಲ್ಲ ಗುರು. ಇವನನ್ನ ತಗ್ಲಾಕ್ಸೋದೇ ನನ್ನ ಇಂಟೆನ್ಷನ್. ನನ್ ಕೇಳಿದ್ರೆ ಪುಟ್ಗೌರಿ ಮದುವೆ ಚೆನ್ನಾಗಿದ್ದಾರೆ. ದೊಡ್ಡ ಯೂಟ್ಯೂಬರ್ ತರ ನೋಡ್ತಾರೆ. ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಇರೋ ಅಷ್ಟು ಜನಕ್ಕೆ ನಾವು ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದು ಮುಖ್ಯ. ಹುಡುಕಿ 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 ಮನೇಲಿ ಕೇಳ್ಬೇಕು, ಏನೋ ದೀಪ ಹಾಕಿರೋದು, ಏನೋ ದೀಪ ಹಾಕಿರೋದು ಅಂತ. ಆಗ್ಬಿಟ್ಟಿದ್ದ ಈಗ. ಆಯ್ತು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನಿಮ್ಮೆಲ್ರಿಗೂ ನನ್ನ ಹೊಸ ವ್ಲಾಗಿಗೆ ಸ್ವಾಗತ. ಸೊ ಈ ದಿನ ನಾವು ಹೋಗ್ತಿರೋದು ಬಂದ್ಬಿಟ್ಟು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ. ಸೊ ನಾನೊಬ್ಬನೇ ಅಲ್ಲ, ನನ್ನ ಜೊತೆ ಇನ್ನೂ 4 ಜನ ಬರ್ತಾರೆ. ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ, ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಅಲ್ಲೋಗಿ ಅದೊಂದೇ ಜಾಗ ಅಲ್ಲ, ಇನ್ನು ಬೇರೆ ಬೇರೆ ಜಾಗಗಳಿದೆ. ಸೊ ಆ ಜಾಗ ಯಾವ್ದಂತ ಇನ್ನೂ ಡಿಸೈಡ್ ಆಗಿಲ್ಲ. ಈಗ ಕೂತ್ಕೊಂಡು ಅವರನ್ನು ಹಾಕ್ಕೊಂಡು ಡಿಸೈಡ್ ಆಗಬೇಕು. ನಮ್ದು ಹಿಂಗೆ ಎಲ್ಲೋದ್ರೂ ಆ್ಯಕ್ಚುಲಿ ಈ ಪ್ಲ್ಯಾನು ಫಿಕ್ಸ್ ಆಗಿದ್ದು ನಿನ್ನೆ ನೈಟು ಕನ್ಫರ್ಮ್ ಆಗಿದ್ದು ಇವತ್ತು ಬೆಳಿಗ್ಗೆ. ಸೊ ಅದಕ್ಕೋಸ್ಕರ ವಿತೌಟ್ ಪ್ಲ್ಯಾನ್ ಹೋಗ್ತಿದ್ದೀವಿ. ಬರ್ತಿದ್ದಾರೆ ಗುರು, ಬರ್ತಿದ್ದಾರೆ. ಕಂಟೆಂಟು ಏನು ಅದು ಮಚ್ಚ, ನನಗದೆಲ್ಲ ಬೇಡ. ಸರಿ, ಸೊ ಗಾಯ್ಸ್ ನೋಡಿ ಅಲ್ಲೇ ಬಂದರು. ಬರ್ಲಿ ಬರ್ಲಿ ಬರ್ಲಿ, ಆ ಕಡೆ ಒಬ್ಬ ಈ ಕಡೆ ಒಬ್ಬ. ಆರ್ತಿಗೊಬ್ಬ ಕೀರ್ತಿಗೊಬ್ಬ ಬಂದ್ರಪ್ಪ. ಏಯ್ ಅತ್ತ, ಈ ರೋಡ್ ಏನ್ ಮಾಡಿತ್ತು ನಿಂಗೆ? ಹತ್ತೋ ಒಂದ್ 2 ನಿಮಿಷ ನಿಂಗೆ ಹಚ್ಕೊಂಡು ಹೋಗಕ್ಕಾಗಲ್ವಾ? ಏಯ್ ಅತ್ತ, ಹತ್ತೋ ಮನಿ ನಡೆಸ್ದಲ್ಲು ಅವನ್ಗೆ ಹತ್ತ ಕೇಳೋ ಮೋನಿಗೆ. ಏಯ್ ಡೋರ್ ಓಪನ್ ಮಾಡೈತೆ. ಏನು ಇಷ್ಟು ನೀರು ಏನು ಮಾಡಿದೆ? ಅರ್ಥ ಆಯ್ತು ಅನ್ಸುತ್ತೆ. ಓಪನ್ ಆಯ್ತು ಹೋಗು. ಸೊ ಈಗ ನಮ್ಮ ಆಕ್ಚುಯಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಆದಿಚುಂಚನಗಿರಿಗೆ. ತೋರ್ಸ ನೋಡ್ರಿ, ಈ ತನ ಐಡಿ ಕಾರ್ಡು. ಯಾರೋ ಇದು? ಅಯ್ಯೋ, ಪಾಸ್ಪೋರ್ಟ್ ಸೈಜ್ ಎಲ್ಲ ಎಷ್ಟು ಮುದ್ದ ಕಾಣಿಸ್ತೀವಿ. ಇವಳು ಮಕ್ ಬೆಂಕಿ ಹಾಕ. ಕ್ರಮ ಸಂಖ್ಯೆ 1 ಗೆಲುವು ನಂದು. ಎಸ್, ಕ್ಯಾಮ್ರಾಗೂ ನೋಡಕ್ ಇಷ್ಟ ಇಲ್ಲ ನೋಡು. ಏ ಇಲ್ಲಿ ಮಾತಾಡು. ನನ್ ತಲೆಯಲ್ಲಿ ಇದ್ದಿದ್ದ ಐಡಿಯಾ ಏನಂದ್ರೆ, ಈ ತರ ಹೋದಾಗಲ್ಲ ವಿಡಿಯೋ ಮಾಡಿ ಇಟ್ಕೊಂಡು ಮದ್ವೆ ಟೈಮ್ ಅಲ್ಲಿ ಅದನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ಹಾಕ್ಬೇಕು. ನಾವ್ ಹಿಂಗ ಯಾವ ಖುಷಿಗಪ್ಪ ನಾವ್ ಇದೆಲ್ಲ ಮಾಡಿದ ಮನೆ ಗೊತ್ತಿರಲ್ವಲ್ಲ. ಮಾತಾಡೋದ್ನಲ್ಲ. ಇವಾಗಾದ್ರೂ ಮನೇಲಿ ಗೊತ್ತಾದಾಗ ಎಂಟಿ ಮುಂದೆನೆ ಹೊಡಿತಾರೆ. ಇಲ್ಲ, ನಿಮ್ ಮನೇಲಿ ಹೊಡೆದಿರ ಆ ಟೈಮಲ್ಲಿ ಅಟ್ಲೀಸ್ಟ್ ಕೆಲಸ ಇಟ್ಕೊಂಡು ಸಕ್ಸಸ್ಫುಲ್ ಆಗಿ ಒಂದ್ ಮದ್ವೆ ಅನ್ನೋದು ಒಂಥರ ಜವಾಬ್ದಾರಿ ಬಂದಿರುತ್ತೆ ಅಂದ್ಮೇಲೆ ಯಾರು ಏನು ಅನ್ನಲ್ಲ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ. ನಿಮ್ಗಳ ಪಾಡೇನ ಆಯ್ತು, ನನ್ ಪಾಡೇನಪ್ಪ. ಸರಿ, ಮುಂದೆ ಕೇಳು. ಫೋನ್ ಮಾಡ್ಬಿಟ್ಟು ಬರ್ತೀನಿ, ಇಲ್ಲೇ ಇರೋದಲ್ವಾ, ಬರ್ತೀನಿ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕರೆದ್ರೆ ಮೇಡಮ್ ಅವರು ಜಾನ್ವರಿಗೆ ಬಾ, ಇವಾಗ ಬೇಡ ಆಗಲ್ಲ ಹಂಗೆ ಹಿಂಗೆ ಅಂತೋಳೆ. ಇವೆಲ್ಲ ಹಾಕ್ತೀನಿ ವ್ಲಾಗ್ ಅಲ್ಲಿ. ಯಾಕೊಳ್ಳಲೆ ಯಾರಿಗೆ ನನ್ನ ತೋರಿಸ್ತಾ ಇದ್ದೀನಿ. ನನಗೆ ಸ್ವಲ್ಪ ಜಾನ್ವರಿಗೆ ಏನು ಕಾಯ್ಬೇಕಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಅವ್ರು ಏನು ಹೇಳಲೇ ಇಲ್ಲ. 38 ಕಿಲೋಮೀಟರ್ ಸ್ವಲ್ಪ ಅದು ಬೇರೆ ತರ ಇರುತ್ತೆ. ನೋಡದ್ನಲ್ಲ ಅವತ್ತು, ಅಂದ್ರೆ ಟ್ರೆಂಡ್ಸ್ ಅಲ್ಲಿ ರಿಲಯನ್ಸ್ ಮಾರ್ಟ್ ಅಲ್ಲಿ. ನೀನು ಲೈವ್ ಅಲ್ಲಿ ನೋಡಿದ್ಯಾ? ಹೇಳು. ಲೈವ್ ಅಲ್ಲೇ ನೋಡಿದ್ದ ಅಂದ್ರೆ ಕೆಲ್ಸದಿಂದ ವಿಡಿಯೋ ಆಫ್ ಮಾಡಲ್ಲ. ಕೆಲ್ಸಕ್ಕೆ ಹೋದಾಗ್ಲಿ ಗಾಸಿಪ್ ಮಾತುಗಳು ನಡೀತಿದೆ ಈಗ. ನನ್ನ ಮಗನೇ ಕೊಡಿಲ್ಲ. ಇರೋ ಮಚ್ಚ ಕಾರ್ ಅವತ್ತು ಶಿವಮನೆ ಗೃಹ ಪ್ರವೇಶಕ್ಕೆ ಹೋಯ್ತಾ ಇದ್ವಾ? ಗಿಫ್ಟ್ ತರಕ್ಕೆ ಅಂತ ಹೋದ್ವಾ? ಗಿಫ್ಟ್ ಸೆಲೆಕ್ಟ್ ಮಾಡೋಣ ಬಾರು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಯಾವ್ದೋ ಹುಡುಗಿ ಆಯ್ ಅಂತವನೆ. ಯಾರಾದ್ರು ನಾವ್ ಆ ಹುಡುಗಿ ನನಗ್ ಪರಿಚಯ ಅಂತವನೆ. ಯಾರು ಹತ್ರ ಗೊತ್ತಿಲ್ಲ. ಇದೆ ಲವ್ ಕಣ್ಣು ಮೂಗು ಬಾಯಿ ಅನ್ಕೊಂಡು ಅವಳು ಸುತ್ತಿ ಬಂದ್ ಇವಳ ಹತ್ರ ಮಾತಾಡ್ತಾವಳೆ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದ್ ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರ ವಿಷಯ ಮಾತಾಡ್ತೇನೆ. ಫೋನ್ ಕಿತ್ಕೊಂಡ್ ಫೋಟೋ ತೋರಿಸ್ಬಿಟ್ರೆ ವಿತೌಟ್ ಫಿಲ್ಟರ್ ತೋರ್ಸು. ವಿತೌಟ್ ಫಿಲ್ಟರ್ ಇಲ್ವೇ ನಂತರ. ಸೊ ಫೈನಲಿ ಆದಿಚುಂಚನಗಿರಿಗೆ ಬಂದಿದ್ವಿ ನೋಡಿ. ಈತನ ಐಡಿ ಕಾರ್ಡ್ ಇವನ್ ಯೋಗ್ಯತೆ ಏನಂತ ಇವನ್ಗೆ ಗೊತ್ತಿಲ್ಲ ಗುರು.
ಅವ್ನ ID ಕಾರ್ಡ್ ಇಟ್ಕೊಂಡು ಏನೇನೆಲ್ಲ ಯೂಸ್ ಮಾಡ್ಕೋಬೋದು ಅಂತ ಅವನಿಗೆ ಗೊತ್ತಿಲ್ಲ. ಸೊ ಬರ್ತಾ ಕಾರ್ ಪಾರ್ಕಿಂಗ್ಗೆ ಚಾರ್ಜ್ ಇಲ್ಲ, ಒಂದು ID ಕಾರ್ಡ್ ತೋರಿಸೋ ನೋಡು. ಅದಕ್ಕೆ ಈಗಲೂ ಅದನ್ನೇ ಹಾಕೊಂಡವನೆ. BGS ಸಂಸ್ಥಾನದಲ್ಲಿ ಸಿಗುತ್ತೆ ಅಂತ ಹಾಂ ನೋಡೋಣ ಏನೇನು ಫ್ರೀ ಆಗಿ ಸಿಗುತ್ತೆ. ಹಾಂ ಎಲ್ಲ BGS ಮಹಿಮೆ. ಏನು ಮನೆ ಏನು ಮಾಡ್ಬೇಕಂತ ತಗ್ಲಾಕೊಂತದೆ ಅಂತ. ಅದು ಆ್ಯಕ್ಚುಲಿ ಇವನು ತಗ್ಲಾಕ್ಸ್ಬೇಕು ಮೇಯ್ನು. ಇವನು ತಗ್ಲಾಕ್ಸೋದೇ ನನ್ನ ಇಂಟೆನ್ಷನು. ಯಾಕಂದರೆ ಅದಕ್ಕೂ ಮುಂಚೆ ಒಂದು ಐ ಮಚ್ಚ ಐ ಆಂಟಿ ನೋಡಿ ಆಂಟಿ ಕೈ ತಿರುಗಿಸ್ತವನೆ. ಇರಲಿ ಅಷ್ಟು ಭಯ ಇರಲಿ. ನೋಡಿ ಆಂಟಿ ನಿಮ್ಗೆ ಏನಾದ್ರು ಸತ್ಯ ಹೇಳ್ಬೇಕಂದ್ರೆ ಹಿಂಗೆ ಕೈ ತಿರುಗಿಸ್ತಾನೆ ಇವನು. ಹಾಂ ಏಯ್ ನನ್ನ ಚಾನಲಲ್ಲಿ ಪರಭಾಷೆ ಸಿನಿಮಾ ಬಗ್ಗೆ ಮಾತಾಡಬಾರ್ದು ಆಯಿತಾ. ಕನ್ನಡದ ಯಾವ್ದಾರು ಇದ್ರೆ ಹೇಳು. ನಾನು ಕೇಳಿದ್ರೆ ಪುಟ್ಗೌರಿ ಮದುವೆ ಚೆನ್ನಾಗಿತ್ತು ಅದಕ್ಕಿಂತ. ಕೇಳಿದ್ರೆ ಪುಟ್ಗೌರಿ ಮದುವೆ ಚೆನ್ನಾಗಿತ್ತು ಅದಕ್ಕಿಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಫೈನಲಿ ಎಂಟ್ರ್ ಆದ್ವಿ ಆದಿಚುಂಚನಗಿರಿ ದೇವಸ್ಥಾನಕ್ಕೆ. ಮಮ್ಮಿ ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ತಡವಲ್ಲ ದೇಶ ಶ್ರೀ ಮಾಳಮ್ಮ ದೇವಿ ಸನ್ನಿಧಾನ. ಮಾಳಮ್ಮ ದೇವಿ ದೇವರು ಇದು. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ವೀಡಿಯೋ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ ನನಗೆ. ವೀಡಿಯೋ ಮಾಡ್ಬೋದಾ ಮಗ? ವೀಡಿಯೋ ಮಾಡ್ಬೋದಾ? ಬೈತಾರೆ. ಆ್ಯಕ್ಚುಲಿ ವೀಡಿಯೋ ಮಾಡ್ಬೇಕಿಲ್ವೋ ಗೊತ್ತಿಲ್ಲ ನನಗೆ. ಓಕೆ ಇಲ್ಲೇ ಹಾಕಿದ್ದಾರೆ. ಸೊ ಈಗ ವೀಡಿಯೋ ಆಫ್ ಮಾಡ್ತೀನಿ. ಸೊ ಆಯಿತು ಬೆಳ್ಕೊಂಡಿದ್ದಾಯ್ತಲ್ಲ ಬರ್ರಿ ನಡಿ. ಮಾಮು ನೀನಿರಬೇಕು ನನಗೆ ಕಂಟೆಂಟೇ ನೀನು ಮಚ್ಚ. ಮೈಕಿದೆ ಏನಾದ್ರು ಮಾತಾಡ್ತೀಯಾ? ಊಟ ಮಾಡ್ತೀನ? ಹ್ಞೂ ನಡಿ ಮಾಡೋಣ. ಸರಿ ಸರಿ. ಆ್ಯಕ್ಚುಲಿ ಮಚ್ಚ ನಾವು ಹೋದ ಸತಿ ಬಂದಾಗಲೂ ನಮ್ಗೆ ಒಳ್ಳೆ ದರ್ಶನನೇ ಆಗಿತ್ತು. ಯಾಕೆ ಹೇಳು? ಅಭಿಷೇಕಕ್ಕೆ ನೀರೆಲ್ಲ ಓದ್ತಿದ್ವಿ, ನೆನಪಿದ್ಯಾ? ಹಾಂ ಅಣ್ಣ ಮಧ್ಯಾಹ್ನ ಮತ್ತೆ ಬಂದರೆ ಅಭಿಷೇಕಕ್ಕೆ ಬಿನ್ಗೆಲ್ ನೀರು ಹೊರ್ಬೋದಂತೆ. ಬಟ್ ನಮಗೆ ಟೈಮ್ ಇಲ್ಲ. ಹಾಂ ಹಾಂ ಆ್ಯಕ್ಚುಲಿ ಹೋದ ಸತಿಗಿಂತ ಈ ದರ್ಶನ ಚೆನ್ನಾಗಿತ್ತು. ಸುತ್ತಮುತ್ತ ಇರೋರು ನೋಡೋರು ದೊಡ್ಡ ಯೂಟ್ಯೂಬರ್ ತರ ನೋಡ್ತಾರೆ. ಅದ್ರಲ್ಲಿ ಅವ್ರಿಗೆ ಯೂಟ್ಯೂಬರ್ ಅಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಏನೋ ಒಂದು ನಮ್ಮ ಇಷ್ಟಕ್ಕೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಬನ್ರಿ ಹೋಗೋಣ. ಮನಿ ಬರೋ ಇಲ್ಲಿ. ಆ್ಯಕ್ಚುಲಿ ಹೋದ ಸತಿ ಬಂದಾಗ ಈ ಸ್ಪಾಟಲ್ಲಿ ನಿಂತ್ಕೊಂಡು ಫೋಟೋ ಹಿಡ್ಸ್ಕೊಂಡಿದ್ವಿ. ಫೋಟೋನು ಬರುತ್ತೆ ನೋಡಿ. ವಿಡಿಯೋ ಆಯಿತು ಬಟ್ ನಾನು ಫೋಟೋ ಹಾಕ್ತೀನಿ. ಫೋಟೋ ನೋಡಿ. ಈಗ ಇದೇ ಲೊಕೇಶನಲ್ಲಿ ಅಲ್ಲೊಂದು ದೇವಸ್ಥಾನ ಇದಂತೆ. ಸೊ ಮೇನ್ ಅದಕ್ಕೆ ಹೋಗ್ಬಿಟ್ಟು ಹಾಂ ಈ ಕಡೆ ಅಲ್ವಾ ಸುಮ್ಮನೆ 4 ಮೆಟ್ಲು ಹತ್ಬಿಟ್ಟೆ ಜಾಸ್ತಿ. ಸೊ ಇವಾಗಿರೋದು ಮೇನ್ ಬಂಡೆ ಒಳಗಡೆ ತೂರ್ ಹೋಗೋದಿಲ್ಲ. ನಡಿ ನಡಿ ಹೋಗ್ರಿ ಅಣ್ಣ ಹೋಗ್ರು. ಬಂದೇ ಬಿಟ್ಟೆ. ಆ ಇಕ್ಕಟ್ಟಲ್ಲಿ ಬರ್ಬೇಕಲ್ಲ ನೋಡ್ರಿ. ಆ ಸಂದಿಲ್ ಬರಬೇಕು. ಬಂದರೆ ಈ ಥರ ಹಿಡ್ಕೊಂಡು ಹತ್ತೋದಕ್ಕೆ ದಾರ ಇದೆ. ಸೊ ದಾರ ಹಿಡ್ಕೊಂಡು ಹತ್ತಬೇಕು. ಹತ್ತಿ ಬಂದಿದ ತಕ್ಷಣ ಫಸ್ಟ್ ನಮಗೆ ಕಾಣೋದೆ ಈ ವ್ಯೂ. ಏನೇನು ಮಾಡ್ತಿರ್ಬೋದು ಇವರು. ಇಲ್ಲೊಂದು ಲಿಂಗ ಆಯಿತು ಬಟ್ ನೀರು ತುಂಬಿಕೊಂಡು ಪಾಚಿ ಕಟ್ಟಿ 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 ಲಿಂಗ ಮುಚ್ಕೊಂಡಿದೆ. ಮನಿ ಹೇಳು.
ಇರೋ ಒಂದು ಮನವಿ ಹೋಗಿದ್ದೀನಿ ಆದಿ ಚುಂಚನಗಿರಿ ಮುಗೀತು. ನೆಕ್ಸ್ಟ್ ಎಲ್ಗಪ್ಪ? ನಂದು ಒಂದು ಸಣ್ಣ ಬರೀ 5 to 7 ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಬರೀ ಗಾಡಿ ಓಡಿಸೋದು ಮಾತ್ರ. ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಇರೋ ಅಷ್ಟು ಜನಕ್ಕೆ ನಾವು ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದು ಮುಖ್ಯ. 4 ಜನ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಆದಿ ಚುಂಚನಗಿರಿಗೆ ಬಂದ್ರೆ ಜಸ್ಟ್ ಕೆಳಗಡೆ ದೇವಸ್ಥಾನ ಮಾತ್ರ ನೋಡ್ಬಿಟ್ಟು ಹೋದ್ರೆ ಯೂಸ್ ಇಲ್ಲ. ಮೇಲ್ಗಡೆ ಬಂದು ಬೆಟ್ಟ ಹತ್ಬೇಕು. ಬೆಟ್ಟದಲ್ಲೂ ದೇವ್ರುಗಳಿದಾವೆ, ದೇವ್ರುಗಳು ಎಲ್ಲ ಕಡೆ ಇರ್ತವೆ. ಬಟ್ ಆಕ್ಚುಲಿ ವಿಗ್ರಹ ಮುಂದೆ ಹೋಗ್ಬಿಟ್ಟು ಕೈ ಮುಗಿಯೋದ್ರಲ್ಲಿ ಸಿಗೋ ಸಮಾಧಾನ ಯಾವ್ದ್ರಲ್ಲೂ ಸಿಗಲ್ಲ. ಇಲ್ಲಿಗೆ ಆದಿ ಚುಂಚನಗಿರಿ ಮುಗೀತು. ಈಗ ನೆಕ್ಸ್ಟ್ ಹೋಗ್ತಾ ಇದೀವಿ ಬಲ್ಮುರಿ ಫಾಲ್ಸ್. ಅಲ್ಲಿ ಹೋಗ್ಬಿಟ್ಟು ಅಲ್ಲಿನ ಆಟಗಳು ಬೇಜಾನಿದೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೊಡೋಣ. ಎಲ್ಲ ಕಡೆ ಟ್ರಿಪ್ ಹೋದಾಗ್ಲು ಇಂಥವನೊಬ್ಬ ಇರ್ತಾನೆ ಗ್ರೂಪ್ ಅಲ್ಲಿ. ಹುಡುಕಿ 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 ಹೋಗ್ಬಿಡ್ತಾರಪ್ಪ. ಬರೀ ಹುಡುಕಿಯರ್ ಕಡೆ ಮಾತಾಡ್ತಾನೆ ಇರ್ತಾನೆ. ನೋಡಿ ತೋರ್ಸು ಅಂತ ಇವನ ಹೆಸರು. ಇಂಥ ನನ್ನ ಮಕ್ಳು ಇರೋದ್ರಿಂದಾನೆ ನಮ್ಮಂತ ಫ್ರೆಂಡ್ಸಿಗೆ ಬೆಲೆ ಇಲ್ಲ ಗುರು. ಹುಡುಗಿರ್ಗಾದ್ರೆ ಪಾಪ ಅಂತಾನೆ, ಹುಡುಗರ್ಗಾದ್ರೆ ಪಾಪಿ ಅಂತಾನೆ. ಹಾ, ಫೋನ್ ಮಾಡ್ರೆ ಒಂದು 50 ಸತಿ ಫೋನ್ ಮಾಡ್ರೆ ಮತ್ತೆ ಆ ಕಡೆಯಿಂದ ಮಿಸ್ ಕಾಲ್ ಬರುತ್ತೆ, ಬಟ್ ಕಾಲ್ ಬರಲ್ಲ. ಎಲ್ಲಿ ಎತ್ಬಿಡ್ತಾರೋ ಅಲ್ಲ, ಎಲ್ಲಿ ಎತ್ಬಿಟ್ರೆ ತಿರ್ಗಾ ಮಾತಾಡ್ಬೇಕಂತ ಕಟ್ ಮಾಡ್ಬಿಡ್ತಾನೆ, ಮಿಸ್ ಕಾಲ್ ಕೊಟ್ಬಿಡ್ತಾನೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಪ್ರೀತ್ಸೆ ಪ್ರೀತ್ಸೆ ಸೀರಿಯಸ್ ಆಗಿ ಆಗ್ತೀನಿ ಮಚ್ಚ, ಸೀರಿಯಸ್ ಆಗಿ ಆಗ್ತೀನೋ, ಸೀರಿಯಸ್ ಆಗಿ ಆಗ್ತೀನಿ. ಸ್ಕೂಲ್ ಹುಡುಗರು ಜಗಳ ಆಡ್ತಾವ್ರಂತೆ, ಬನ್ನಿ ನೋಡೋಣ. ಯಾರು? ನನಿ ಮಚ್ಚ ಸ್ಕೂಲಾಗಿ ಬಾಬಾ ಏನೋ ಜೋರಾಗಿ ಜಗಳ ಆಡ್ತಾರೆ ಅಂತ ಅನ್ಕೊಂಡ್ರೆ ಬರೀ ಬಾಯಿ ಮಾತು ಅಷ್ಟೇ. ಪಪ್ಪ ಹೆಂಗಮ್ಮ ಅಂದೆ, ಪಪ್ಪ ಇಲ್ಲಿ ಬರುತ್ತಪ್ಪ ನಾಳೆ ಜಾತ್ರೆ ಅಂತಂದ್ರು. ಓಕೆ, ಸೊ ಆದಿ ಚುಂಚನಗಿರಿ ಮುಗಿಸ್ಕೊಂಡು ಈಗ ಎಲ್ಲಿ ಹೋಗ್ತಿದ್ವಿ ಮಚ್ಚ? ಮೇಲ್ಕೋಟೆ. ಸೊ ಈಗ ಆದಿ ಚುಂಚನಗಿರಿ ಮುಗಿಸ್ಕೊಂಡು ಮೇಲ್ಕೋಟೆ ಕಡೆ ಹೊರಟಿದ್ದೀವಿ. ಹೋಗೋ ದಾರಿಲಿ ಆ್ಯಕ್ಚುಲಿ ಮೇಲ್ಕೋಟೆ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಅವ್ರ ಮನೆಯವರೇನೆ. ಸೊ ಮನೆಗೆ ಹೋಗ್ತಾ ಖಾಲಿ ಕೈಯಲ್ಲಿ ಹೋಗ್ಬಾರ್ದು ಅಂತ ಏನಾದ್ರು ಸ್ವೀಟ್ ಗೀಟ್ ತೊಗೊಂಡೋಗೋಣ ಅಂತ ಹೋಗಿದೆ ಅಂತ ಹೊಡೋದಕ್ಕೆ. ಸೊ ಫೈನಲಿ ಮೇಲ್ಕೋಟೆಗೆ ಬಂದಿದ್ದೀವಿ. ನೋಡಿ ಮನೇಲಿ ಹೇಳ್ತೀರ ಕೇಳಿ, ಅದು ಕೇಳೋದು ಎಲ್ಲವರು ನಮ್ಮ ಮನೇಲಿ ಹೇಳ್ಬಿಟ್ಟು ಬರಬೇಕು ಅಂತ. ಹೇಳ್ದೆ ಬಂದರೆ ಈ ಥರ ಒದ್ದಾಡ್ಬೇಕಾಗುತ್ತೆ. ಅಣ್ಣ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತವನೆ. ಆಂಟಿ ವಿಡಿಯೋ ನೀವು ನೋಡ್ಲೇಬೇಕು ಆಂಟಿ. ಅದಕ್ಕಿಂತ ನಾನು ಕಿತ್ಕೊಳಕ್ ಆಗಲ್ಲ ಅಂದ ನೋಡು 14. ಅದಂತೂ ಹಾಕ್ತೀನಿ, ಬೀಪ್ ಹಾಕ್ಬಿಟ್ಟು ಹಾಕ್ತೀನಿ. ಆಗ ಇವನೇ ಬಾಯ್ ಬಿಡ್ಬೇಕು, ಅವ್ರ ಮನೇಲಿ ಕೇಳ್ಬೇಕು ಏನೋ ಬೀಪ್ ಹಾಕಿರೋದು, ಏನೋ ಬೀಪ್ ಹಾಕಿರೋದು ಅಂತ. ಸೊ ಏನೋ ಏನಿಲ್ಲ, ಸೂಪರ್ ಆಗಿದೆ ಅಂತ ನನ್ ಮಗ ಚೆನ್ನಾಗಿ ಕಲ್ತ್ಬಿಟ್ಟ. ಇಷ್ಟೊತ್ತು ಕಾರಲ್ಲಿ ಮಾತಾಡ್ತಿದ್ದ, ಇವಾಗ ಕಲ್ತ್ಬಿಟ್ಟ ಮಾತು. ಸೊ ಫೈನಲಿ ದೇವಸ್ಥಾನದೊಳಗೆ ಬಂದಿದ್ದೀವಿ. ಬಂದ್ಬಿಟ್ಟು ಒಬ್ಬನಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು. ಬೆಟ್ಟ 10 ವರ್ಷದಿಗೆ ಸಾಕಾಗುತ್ತೆ. ಬಂದ ನೋಡಿ ಲೇಟ್ ಲತೇಶ, ಎಷ್ಟೊತ್ತ ಮಾಡ್ತೀಯ ಬರೋಕ್ಕೆ? ಮೇಲ್ಕೋಟೆಗೆ ಬಂದಿದ್ದೀನಿ ಅನ್ಬೇಕಾಗಿತ್ತು. ಅಲ್ಲ ಇವತ್ತೆಲ್ಲಿಗೆ ಹೋಗ್ತಿದ್ಯಾ ನಂಬಿದ ಬಿಡಿ ಅಂದ್ರೆ ಏನ್ ಹೇಳ್ಬೇಡ ನೀನು, ಹೋಗಿ ಸುಮ್ಮನೆ ಅಂತ. ಆಂಟಿ ಈ ಮಾತು ನಿಮ್ಗೆ ಹೇಳ್ತಿರೋದು, ರೆಕಾರ್ಡ್ ಮಾಡಿದ್ದೀನಿ, ಬೇಕಾದ್ರೆ ಕಳಿಸ್ತೀನಿ ನೋಡ್ಕೊಳ್ಳಿ, ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಹತ್ರ ನಿಮ್ಮ ನಂಬರ್ ಕೊಟ್ಟವನೆ. ಏನಾತ್ಲ ಅಂತಮ್ಮ? ಏನಾಯ್ತು ಗುಳಿ? ಮುಗಿತಲ್ಲ, ಎಲ್ಲ ಮುಗೀತು. ಏನ್ ಮಾಡಿದೆ? ಸೇವ್ ಮಾಡಿದ್ಯಾ ನಿಜ? ಸ್ಟೇಟಸ್ ಹಾಕ್ಬಿಟ್ಟಿದ್ದೀನಿ. ನಡಿ ದೇವಸ್ಥಾನದ ಫೋಟೋ ಹಾಕಿದ್ದೀನಿ, ನಮ್ದಲ್ಲ ಹಾಕಿಲ್ಲ. ಸೊ ಫೈನಲಿ ದರ್ಶನ ಎಲ್ಲ ಚೆನ್ನಾಗಿತ್ತು. ಎಲ್ಲ ಇವನ್ ಪ್ರಭಾವ. ಸೀದಾ ಗರ್ಭಗುಡಿ ಒಳಗಡೆನೆ ಹೋದಿ, ಪ್ರಸಾದ ಸಿಕ್ತು, ಪ್ರಸಾದ ತಿಂದ್ಕೊಂಡು ಹೊರಗಡೆ ಬರ್ತಾ ಇದೀವಿ. ನೈವೇದ್ಯದ ಪ್ರಸಾದ ಸಿಕ್ತು, ನಾಟ್ ಯೂಶುವಲ್ ಪ್ರಸಾದ. ಪಾಪ ಎಷ್ಟು ದಾಹ ಆಗೋಗಿತ್ತು ಏನೋ. ಸೋಷಿಯಲ್ ಸರ್ವಿಸ್ ಲತೇಶ. ಕೈಯಲ್ಲಿ ಕೊಡ್ಸು. ನನ್ನ ಕೈಯೇ ಗಲೀಜಿದೆ. ಓಕೆನಾ? ಬಾಯ್ ಬಾಯ್ ಹೇಳು. ಸೊ ಮೇಲ್ಕೋಟೆ ದೇವಸ್ಥಾನಕ್ಕೆ ಬಂದ್ಮೇಲೆ ಕ್ಯಾಮ್ರಾದಲ್ಲಿ ಏನೋ ಸಿಕ್ಕಾಕೊಂಡ್ಬಿಟ್ಟಿತ್ತು. ಹೇಳ ಕ್ಯಾಮ್ರಾದಲ್ಲಿ ಏನೋ ಸಿಕ್ಕಾಕೊಂಡಿತ್ತು, ಗಂಟ್ಲಿಗೆ ಸಿಕ್ಕಾಕೊಂಡಿರೋ ತರ ಆಗ್ಬಿಟ್ಟಿದ್ದೆ ಈಗ.
ಆಯ್ತು ಈಗ ಸೊ ಮೇಲ್ಕೋಟೆ ನಿರ್ಮಾಚ ಒಂದು ನಿಮಿಷ ಮೇಲ್ಕೋಟೆ ದೇವಸ್ಥಾನ ಆಯ್ತು ಇರು ಮೇಲ್ಕೋಟೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಅವ್ರ ಮನೆ ಕಡೆಯವ್ರು ಇಲ್ಲೇ ಇದ್ದಾರೆ. ಮನೆ ಒಳಗಡೆ ಹೋಗ್ತೀವಿ, ಬನ್ನಿ ಹೋಗೋಣ. ಮನೆ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಸೊ ಇಲ್ಲೇ ಬಿಡ್ತೀನಿ. ಚಪ್ಪಲಿ ಇಲ್ಲೇ ಬಿಡ್ಬೇಕಾ ವಿಕಾಸ್? ಚಪ್ಪಲ್ ಓಕೆ. ನೋಡಿದೆ ಅವ್ರ ಮನೆ. ಆ್ಯಕ್ಚುಲಿ ಇಲ್ಲಿ ಎಷ್ಟೋ ಫಿಲಮ್ಗಳು ಶೂಟಿಂಗ್ ಆಗಿದೆ. ಬನ್ನಿ ಈಗ ಹೋಗೋಣ, ಒಳಗಡೆ ಹೋಗೋಣ ಬನ್ನಿ. ಸೊ ಇವತ್ತಿನ ನಮ್ಮ ರೋಡ್ ಟ್ರಿಪ್ ಕಂಪ್ಲೀಟ್ ಆಗಿದೆ. ಎಲ್ರಿಗೂ ಬಾಯ್ ಹೇಳೋ ಟೈಮು. ಮಚ್ಚ ಟಾಟಾ ಇಳ್ಕೋ ಇಳ್ಕೋ. ಯಾರೋ ನೀನು ಅಲೆಡವು ಏನೋ ಅನ್ನಲ್ಲ, ಎಲ್ಲ ದೇವ್ರಿಗೆ ಬಿಟ್ಟಿರೋದು. ಎಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡ್ಬಾರ್ದು. ಅಪ್ಪ ನೀನು ನಿಲ್ಸಪ್ಪ ಸುಮ್ಮನೆ. ಆ್ಯಕ್ಚುಲಿ ನೆನ್ನೆ ವ್ಲಾಗ್ನ ಎಂಡ್ ಮಾಡೋದಕ್ಕಾಗಿಲ್ಲ. ಸೊ ಇವಾಗ ಎಂಡ್ ಮಾಡೋಣ ಅಂತ ಬಂದೆ. ಆ್ಯಕ್ಚುಲಿ ನೆನ್ನೆ ನಾವು ಹೋದಾಗ ಲೇಟ್ ನೈಟ್ ಆಗಿತ್ತು. ಲೇಟ್ ನೈಟ್ ಇನ್ ದ ಸೆನ್ಸ್ ಎಲ್ರಿಗೂ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಹೋಗಿ ಮನೇಲಿ ಮಂಗಳಾರತಿನೂ ಮಾಡಿಸ್ಕೊಂಡ್ರು ಕೆಲವರು. ಈ ವಿಡಿಯೋದಲ್ಲಿ ಇದ್ದಾರೆ ಅವರು. ಆ್ಯಂಡ್ ಆಂಟಿ ನೋಡಿ, ನೀವು ಈ ವ್ಲಾಗ್ ನೋಡಿ. ಆ್ಯಂಡ್ ನೆಕ್ಸ್ಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಸಿ ಯು.